ಹಾಯ್ ಫ್ರೆಂಡ್ಸ್, ಕನ್ನಡ ಗೆಸ್ ಬೋರ್ಡ್ಗೆ ಸ್ವಾಗತ. ನಿಮ್ಗೆ ಆಲ್ರೆಡಿ ಗೊತ್ತು, ರೆಡ್ಮಿ ನೋಟ್ 7 Pro ಲಾಂಚ್ ಆಗಿ 15 ಡೇಸ್ ಆಯಿತು. ಹಾಗೆ ಅದರಲ್ಲಿ 2 ಫ್ಲ್ಯಾಟ್ ಸೇಲ್ ಕೂಡ ಆಯಿತು. ತುಂಬ ಜನ ತೊಗೊಂಡಿದ್ದಾರೆ, ತುಂಬ ಜನ ತೊಗೊಂಡಿಲ್ಲ. ರೆಡ್ಮಿ ನೋಟ್ 7 Pro ಒಂದು ಬಜೆಟ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಕ್ಕೆ ಅಂತಂದರೆ 14,000 ರೂಪಾಯಿಗೆಲ್ಲ ಈ ಸ್ಮಾರ್ಟ್ಫೋನ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಕ್ಯಾಮ್ರಾ ಆಗಲಿ ಪ್ರೊಸೆಸರ್ ಆಗಲಿ ತುಂಬ ಚೆನ್ನಾಗಿದೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೆಡ್ಮಿ ನೋಟ್ 7 Proನ ಒಂದು 5 ಇಂಟ್ರೆಸ್ಟಿಂಗ್ ಫೀಚರ್ಸ್ನ ತಿಳಿಸ್ಕೊಡ್ತೀನಿ. ನೀವು ಏನಾದರೂ ಈ ಮೊಬೈಲ್ನ ತೊಗೊಬೇಕು ಅಂತ ಅನ್ಸಿದ್ರೆ ತಗೊಳ್ಳಿ. ರೆಡ್ಮಿ ನೋಟ್ 7 Proಲಿ ಒಂದು 5 ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ಅದು ಯಾವ್ಯಾವ ಫೀಚರ್ಸು ಅಂತ ಅಂದರೆ, ನಾನು ಮೊದಲಿಗೆ ಯಾವ ಫೀಚರ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಹೋಮ್ ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಇದೆ. ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನೀವು ಹೋಮ್ ಸ್ಕ್ರೀನಲ್ಲಿ ಇಲ್ಲಿ ನೋಡಿ, ಈಗ ಹಿಂಗೆ ಜಸ್ಟ್ ಈ ಥರ ಸ್ವೈಪ್ ಟೈಪ್ ಮಾಡಾದ್ಮೇಲೆ ನಿಮಗೆ ಕೆಳಗಡೆ ಇಲ್ಲಿ ನೋಡಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗಿಲ್ಲಿ ಒಂದು 5 ಫೀಚರ್ಸ್ ಇದೆ. ಯಾವುದ್ಯಾವುದು ಅಂದರೆ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್, ಸೆಟ್ ಡಿಫಾಲ್ಟ್ ಸ್ಕ್ರೀನ್, ಫಿಲ್ ಎಂಪ್ಟಿ ಸೆಲ್ಸ್, ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಮತ್ತು ಮೋರ್ ಅಂತ. ನಾನು ಫಸ್ಟ್ ಬಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಅಂತ ಅಂದರೆ ನೀವೇನಾದ್ರು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ನ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಹೋಮ್ ಸ್ಕ್ರೀನ್ ಇರುತ್ತಲ್ಲ, ಅದನ್ನು ಚೇಂಜಸ್ ಮಾಡ್ಬೋದು. ಲೈಕ್ ಸ್ಲೈಡ್ ಥರ, ಅಥವಾ ಕ್ರಾಸ್ ಫೇಡ್ ಥರ, ಅಥವಾ ಟಂಬಲ್ ಥರ, ಅಥವಾ ಪೇಜ್ ಟೈಪಲ್ಲಿ ನೀವು ನಿಮ್ಮ ಹೋಮ್ ಸ್ಕ್ರೀನ್ನ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿ, ಇದರಲ್ಲಿ ನಿಮಗೆ ಕ್ಯಾಸ್ಕೇಡ್ ಇದೆ, ಹಾಗೆ ರೊಟೇಟ್ ಇದೆ, ಹಾಗೆ ಕ್ಯೂಬ್ ಟೈಪಲ್ಲಿ ನೀವು ನಿಮ್ಮ ಹೋಮ್ ಸ್ಕ್ರೀನ್ನ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ಗೆ ಹೋಗಿ ಅಗೇನ್ ಇಲ್ಲಿ ಸೆಟ್ ಆಸ್ ಡಿಫಾಲ್ಟ್ ಸ್ಕ್ರೀನ್ ಇದೆಯಲ್ಲ, ಅದನ್ನು ನೀವೇನ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದು ಡಿಫಾಲ್ಟ್ ಒಂದೇ ಸ್ಕ್ರೀನ್ ಇರುತ್ತಾ ಆ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫಿಲ್ ಎಂಪ್ಟಿ ಸೆಲ್ಸ್ ಇದೆಯಲ್ಲ, ನಾನು ಇವಾಗ ಆಲ್ರೆಡಿ ಆನ್ ಮಾಡಿದ್ದೀನಿ. ಈ ಫಿಲ್ ಎಂಪ್ಟಿ ಸೆಲ್ಸ್ ಏನು ಅಂತ ಅಂದರೆ, ಇವಾಗ ನೀವು ಆ್ಯಪ್ಸ್ನ ರೀಅರೇಂಜ್ ಮಾಡಿರೋದಿಲ್ಲ ಹೋಮ್ ಸ್ಕ್ರೀನಲ್ಲಿ. ಇಫ್ ಇನ್ ಕೇಸ್ ನೀವೇನೋ ಫಿಲ್ ಎಂಪ್ಟಿ ಸೆಲ್ ಸ್ಕ್ರೀನ್ ಏನೋ ನೀವು ಆನ್ ಮಾಡಿದಾಗ ಎಲ್ಲೆಲ್ಲಿ ಎಂಪ್ಟಿ ಇರುತ್ತೋ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ನಿಮಗೆ ಆ್ಯಪ್ಸ್ನೆಲ್ಲ ಕರೆಕ್ಟಾಗಿ ತೋರಿಸುತ್ತೆ. ನೀವು ಸಿಸ್ಟಮಲ್ಲಿ ಮೀನ್ಸ್ ನೀವೇನಾದರೂ PC ಏನಾದ್ರು ಯೂಸ್ ಮಾಡಬೇಕಾದಾಗ ನಿಮಗೆ ಅಲ್ಲಿ ಐಕಾನ್ಸ್ ಎಲ್ಲ ಅರೇಂಜ್ ಮಾಡೋದಕ್ಕೆ ಹೆಂಗೆ ನಿಮಗೆ ಒಂದು ಆಪ್ಷನ್ ಇರುತ್ತೋ ಅದೇ ರೀತಿಗೆ ನಿಮಗೆ ರೆಡ್ಮಿ ನೋಟ್ 7 Pro ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಅಂತ ಇದೆ. ಈ ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಏನು ಅಂತ ಅಂದರೆ, ಇಫ್ ಇನ್ ಕೇಸ್ ನೀವೇನಾದ್ರು ಲಾಕ್ ಹೋಮ್ ಸ್ಕ್ರೀನ್ ಲೇಔಟ್ ಏನಾದರೂ ಆನ್ ಮಾಡಿದಾಗ ಇಲ್ಲಿರೋ ಆ್ಯಪ್ಸಲ್ಲಿ ಇವಾಗ ನೋಡಿ ಹೋಮ್ ಸ್ಕ್ರೀನಲ್ಲಿ ಎಷ್ಟೊಂದು ಆ್ಯಪ್ಸ್ ಇದೆ. ಇಲ್ಲಿರೋ ಆ್ಯಪ್ಸ್ನ ಯಾವುದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡೋದಾಗಲಿ ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಎಲ್ಲ ಆ್ಯಪ್ಸ್ಗಳು ಲಾಕ್ ಆಗಿರುತ್ತೆ, ಅದು ಹೋಮ್ ಸ್ಕ್ರೀನಲ್ಲಿ. ನೆಕ್ಸ್ಟ್ ನೋಡಿ, ಸೆಟ್ಟಿಂಗ್ಸ್ಗೆ ಹೋಗಿ ಮೋರ್ ಅಂತ ಕ್ಲಿಕ್ ಮಾಡಿ. ಮೋರ್ ಅಂತ ಕ್ಲಿಕ್ ಮಾಡ್ತಿರಲ್ಲ, ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇದರಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಮೆಮೊರಿ ಸ್ಟೇಟಸ್ ಏನಾದರೂ ನೋಡಬೇಕು ಅಂದರೆ ಅದು ಹೇಗೆ ಅಂತಂದರೆ, ಇವಾಗ ನೋಡಿ ನಾನು ಶೋ ಮೆಮೊರಿ ಸ್ಟೇಟಸ್ ಇದೆಯಲ್ಲ ಅದನ್ನು ನಾನು ಆನ್ ಮಾಡ್ತೇನೆ. ಆನ್ ಮಾಡಿದಾಗ ಇದೆಲ್ಲಿ ತೋರಿಸುತ್ತೆ ನಿಮಗೆ ಅಂತಂದರೆ, ಕ್ವಿಕ್ ಗೈಡ್ಗೆ ಹೋದಾಗ ನಿಮ್ಗೆ ಇದ್ರಲ್ಲಿ ನೋಡಿ ಮೇಲ್ಗಡೆ ನಿಮಗೆ ಮೆಮೊರಿ ಸ್ಟೇಟಸ್ ತೋರಿಸ್ತಾ ಇದೆ. ಸೆಕೆಂಡ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಪೋಕೋ ಲಾಂಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ರೆಡ್ಮಿ ನೋಟ್ 7 Pro ಯೂಸ್ ಮಾಡ್ತಿದ್ರೆ ನೀವು ಪೋಕೋ ಫೋನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದರಲ್ಲೇ ನೀವು ಪೋಕೋ ಲಾಂಚರ್ ಯೂಸ್ ಮಾಡಿಕೊಂಡು ಇದರಲ್ಲಿ ನೀವೊಂದು ಆ್ಯಪ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಿಮಗೆ ಪೋಕೋ ಲಾಂಚರ್ ಇದರಲ್ಲಿ ಇನ್ಬಿಲ್ಟ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಪೋಕೋ ಲಾಂಚರ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ಪರ್ಮಿಷನ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಪೋಕೋ ಲಾಂಚರ್ ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಪೋಕೋ ಲಾಂಚರ್ ನೋಟಿಫಿಕೇಶನ್ ಆಕ್ಸೆಸ್ ಇದೆಯಲ್ಲ ಅದನ್ನು ಕೂಡ ಆನ್ ಮಾಡಿ ಅಗ್ರಿ ಮಾಡಾದ್ಮೇಲೆ ಏನು ಯೂಸ್ ಮಾಡ್ಬೋದು ಅಂತ ಅಂದರೆ, ನೀವು ಇದರಲ್ಲಿ ಆ್ಯಪ್ಸ್ನ ಕೂಡ ಹೈಡ್ ಮಾಡ್ಬೋದು. ನೀವು ಏನಾದರೂ ಆ್ಯಪ್ಸ್ನ ಅಥವಾ ಏನಾದ್ರು ಗ್ಯಾಲರಿ ಫೋಟೋಸ್ ಏನಾದ್ರು ಹೈಡ್ ಮಾಡಬೇಕು ಅಂತಂದರೆ ನೀವು ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡಿಕೊಂಡು ಲಾಕ್ ಮಾಡೋದಾಗಲಿ ಹೈಡ್ ಮಾಡೋದಾಗಲಿ ಮಾಡ್ತಾಯಿದ್ರೆ, ಬಟ್ ಇನ್ಬಿಲ್ಟ್ ಬಂದಿರೋ ಪೋಕೋ ಲಾಂಚರಲ್ಲಿ ನೀವು ಆ್ಯಪ್ಸ್ಗಳನ್ನ ಕೂಡ ಹೈಡ್ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ, ಇಲ್ಲಿ ನೋಡಿ, ಈ ಹೋಮ್ ಸ್ಕ್ರೀನ್ ಇದೆಯಲ್ಲ, ಹೋಮ್ ಸ್ಕ್ರೀನಲ್ಲಿ ನೀವು ರೈಟಿಗೆ ಸ್ವೈಪ್ ಮಾಡಾದ್ಮೇಲೆ ನಿಮಗೆ ಹೈಡ್ ಆ್ಯಪ್ ಐಕಾನ್ಸ್ ಅಂತ ತೋರಿಸುತ್ತೆ. ಅಲ್ಲಿ ಕೆಳಗಡೆ ಬಂದರೆ ನಿಮಗೆ ಸೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಫಿಂಗರ್ ಪ್ರಿಂಟ್ ಅನ್ಲಾಕ್ ಅಂತ ಕೇಳುತ್ತೆ. ಆ್ಯಡ್ ಯುವರ್ ಫಿಂಗರ್ ಪ್ರಿಂಟ್ ಫಸ್ಟ್
ಟ್ಯಾಪ್ ಟು ಓಪನ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಅಥವಾ ನೀವು ಇದರಲ್ಲಿ 3 ಟೈಪ್ ಕೊಟ್ಟಿರ್ತಾರೆ, ಪ್ಯಾಟ್ರನ್, ಪಿನ್, ಪಾಸ್ವರ್ಡ್ ಅಂತ. ನೀವು ಸ್ಕ್ರೀನ್ ಲಾಕ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಚೂಸ್ ಮಾಡಿ. ಇವಾಗ ನೋಡಿ ಚೂಸ್ ಮಾಡಿದ್ರಿ ಅಲ್ವಾ. ಚೂಸ್ ಮಾಡಾದ್ಮೇಲೆ ಇವಾಗ ನಿಮ್ಮ ಆ್ಯಪ್ನ ಹೆಂಗೆ ಐಡ್ ಮಾಡೋದು ಅಂತ ಅಂದರೆ ನೀವೇನು ಮಾಡಿ ಅಂತಂದರೆ ಅಗೇನ್ ಬ್ಯಾಕ್ ಬನ್ನಿ. ಎಲ್ಲ ಸ್ಕ್ರೀನ್ ಲಾಕ್ ಎಲ್ಲ ಸೆಟ್ ಮಾಡಾದ್ಮೇಲೆ ಬ್ಯಾಕ್ ಬಂದಮೇಲೆ ನೀವು ಅಗೇನ್ ರೈಟಿಗೆ ಸ್ವೈಪ್ ಮಾಡಿ. ರೈಟಿಗೆ ಸ್ವೈಪ್ ಮಾಡಾದ್ಮೇಲೆ ನಿಮಗೆ ಐಡ್ ಆ್ಯಪ್ ಐಕಾನ್ಸ್ ಅಂತ ಇದೆಯಲ್ಲ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವು ಏನು ನೋಡಿ ಇಡನ್ ಆ್ಯಪ್ ಐಕಾನ್ಸ್ ತೋರಿಸಿದಿಲ್ಲ, ಅದನ್ನು ನೀವು ಅನ್ಲಾಕ್ ಮಾಡಿ. ಅನ್ಲಾಕ್ ಮಾಡಾದ್ಮೇಲೆ ನಿಮಗೆ ರೈಟ್ ಸೈಡಲ್ಲಿ ಒಂದು ನೋಟ್ ಅಂತ ಸಿಂಬಲ್, ಮೀನ್ಸ್ ಟೆಕ್ಸ್ಟ್ ಟೈಪಲ್ಲಿ ಸಿಂಬಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ನಾನಿವಾಗ ಫಸ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಗ್ಯಾಲರಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಸಿಂಬಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರ ಮೇಲೆ ಆ್ಯಪ್ ಐಕಾನ್ಸಲ್ಲಿ ಫೇಸ್ಬುಕ್ಕು, ಗ್ಯಾಲರಿ, ಇನ್ಸ್ಟಾಗ್ರಾಮು ಐಡ್ ಆಗಿರೋದು ತೋರಿಸುತ್ತೆ. ಇವಾಗ ನೋಡಿ ಐಡ್ ಆಯಿತಾ. ನಾನು ಇವಾಗ ಬ್ಯಾಕ್ ಬರ್ತೀನಿ. ಇಲ್ಲಿ ನೋಡಿ ಮೆನುಗೆ ಹೋಗ್ತೀನಿ. ಮೆನುಲಿ ನೋಡಿ ನಿಮಗೆ ಗ್ಯಾಲರಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ತೋರಿಸ್ತಿಲ್ಲ. ಇಫ್ ಇನ್ ಕೇಸ್ ಅದನ್ನು ನೀವೇನನ್ನು ನೋಡಬೇಕು ಅಂತಂದರೆ ರೈಟಿಗೆ ಸ್ವೈಪ್ ಮಾಡಿ. ಇವಾಗ ಅನ್ಲಾಕ್ ಓಪನ್ ಮಾಡಿ. ಅನ್ಲಾಕ್ ಓಪನ್ ಮಾಡಾದ್ಮೇಲೆ ನಿಮ್ಗೆ ನೋಡಿ ತೋರಿಸುತ್ತೆ ಫೇಸ್ಬುಕ್ಕು, ಗ್ಯಾಲರಿ, ಇನ್ಸ್ಟಾಗ್ರಾಮು ಇಡನ್ ಆಗಿರೋದು. ಈ ರೀತಿಯಾಗಿ ನೀವು ಪೋಕೋ ಲಾಂಚರಿಂದ ಇಡನ್ ಆ್ಯಪ್ ಐಕಾನ್ಸ್ನ ಯೂಸ್ ಮಾಡೋ ರೀತಿ. ನಾನು ನಿಮಗೆ ಥರ್ಡ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ ಕಾಲ್ ರೆಕಾರ್ಡಿಂಗ್ ಮಾಡೋದು. ಇಫ್ ಇನ್ ಕೇಸ್ ನೀವೇನೋ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ರೆ ಕಾಲ್ ರೆಕಾರ್ಡಿಂಗ್ ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ಥರ್ಡ್ ಪಾರ್ಟಿ ಆ್ಯಪ್ನ ಯೂಸ್ ಮಾಡ್ತೀರಾ. ಬಟ್ ನೀವು ರೆಡ್ಮಿ ನೋಟ್ 7 Pro ಏನಾದ್ರು ಯೂಸ್ ಮಾಡ್ತಿದ್ರೆ ನೀವು ಕಾಲ್ ರೆಕಾರ್ಡಿಂಗ್ ಫೀಚರ್ಸು ಇನ್ಬಿಲ್ಟ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಬೋದು. ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತಂದರೆ ಇಲ್ಲಿ ನೋಡಿ ನಿಮಗೆ ಕೀಪ್ಯಾಡ್ ಕೊಟ್ಟಿದ್ದಾರೆ, ಡೈಲರ್, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ 3 ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ತೋರಿಸುತ್ತೆ. ಕಾಲ್ ಸೆಟ್ಟಿಂಗ್ಸಲ್ಲಿ ನೀವು ಇಲ್ಲಿ ನೋಡಿ ಮೇಲ್ಗಡೆ ಕಾಲ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡಿ ನಿಮಗೆ ಕಾಲ್ ರೆಕಾರ್ಡಿಂಗ್ ನೋಟಿಫಿಕೇಶನ್, ರೆಕಾರ್ಡ್ ಕಾಲ್ಸ್ ಆಟೋಮೆಟಿಕಲಿ ಅಂತ ತೋರಿಸ್ತದೆ. ಇಫ್ ಇನ್ ಕೇಸ್ ನೀವೇನೋ ಕಾಲ್ ಮಾಡಿರ್ತೀರಾ, ಏನಾನ ಆಟೋಮೆಟಿಕ್ಕಾಗಿ ಏನೋ ಕಾಲ್ ರೆಕಾರ್ಡ್ ಏನಾನ ಆಗಬೇಕು ಅಂದಾಗ ಆ ನೋಟಿಫಿಕೇಶನ್ ನಿಮ್ಗೆ ಏನಾನ ಬೇಕು ಅಂದರೆ ಕಾಲ್ ರೆಕಾರ್ಡಿಂಗ್ ನೋಟಿಫಿಕೇಶನ್ನ ಆನ್ ಮಾಡಿ. ನೆಕ್ಸ್ಟ್ ರೆಕಾರ್ಡ್ ಕಾಲ್ಸ್ ಆಟೋಮೆಟಿಕ್ಲಿ ಅಂತ ಇದೆ. ಇದು ಏನು ಅಂತ ಅಂದರೆ ರೆಕಾರ್ಡ್ ಕಾಲ್ಸ್ ಆಟೋಮೆಟಿಕ್ಲಿ ಬಂದು ನಿಮಗೆ 2 ಟೈಪ್ಸಲ್ಲಿ ಕೊಟ್ಟಿರ್ತಾರೆ. ಒಂದು ಆಲ್ ನಂಬರ್ಸ್ಗೆ ಮತ್ತು ಇನ್ನೊಂದು ಸೆಲೆಕ್ಟೆಡ್ ನಂಬರ್ಸ್ಗೆ. ಇವಾಗ ನೋಡಿ ನಾನು ರೆಕಾರ್ಡ್ ಕಾಲ್ಸ್ ಆಟೋಮೆಟಿಕ್ಲಿನ ಆನ್ ಮಾಡ್ತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾನ ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲ ನಂಬರ್ಗೂ ಏನೋ ಕಾಲ್ ರೆಕಾರ್ಡ್ ಆಗಬೇಕು ಅಂತಂದರೆ ಆಲ್ ನಂಬರ್ಸ್ನ ಸೆಲೆಕ್ಟ್ ಮಾಡಿ. ಇಲ್ಲ ನನಗೆ ಯಾರಾದರೂ ಒಬ್ಬರು ಇಂಥವ್ರು ಸೆಲೆಕ್ಟೆಡ್ ನಂಬರ್ಸು ಏನಾರ ಮಾಡಬೇಕು ಅಂದರೆ ಸೆಲೆಕ್ಟೆಡ್ ನಂಬರ್ಸ್ನ ಕ್ಲಿಕ್ ಮಾಡಿ. ನೋಡಿ ಸೆಲೆಕ್ಟೆಡ್ ನಂಬರ್ಸಲ್ಲಿ ಕಸ್ಟಮ್ ಲಿಸ್ಟು, ಅನ್ನೋನ್ ನಂಬರ್ಸ್, ಡೈರೆಕ್ಟ್ರಿ ಅಂತ ಇದೆ. ನಿಮಗೆ ಯಾವ ರೀತಿಯಾಗಿ ಸೆಲೆಕ್ಟೆಡ್ ನಂಬರ್ಸ್ ಬೇಕೋ ಆ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಲ್ ರೆಕಾರ್ಡಿಂಗ್ಸ್ನ ಯೂಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಫೀಚರ್ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇವಾಗ ನೋಡಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ತಾ ಇರೋದು ಡ್ಯುಯಲ್ ಸಿಮ್. ಇವಾಗ ಏನು ಮಾಡ್ತೀರಾ ಅಂದರೆ ಸಿಮ್ ಟೂಲಿ ನೀವು ಡೇಟಾ ಆನ್ ಮಾಡಿರ್ತೀರಾ. ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಸಿಮ್ ಒಂದು ಕಾಲ್ ಮಾಡಿದಾಗ ನಿಮ್ಮ ಸಿಮ್ ಟು ಏನಾಗುತ್ತೆ, ಡೇಟಾ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಅವಾಗ ಅದು 4G ಆಗಿ ಆಗೋದಿಲ್ಲ. ಇವಾಗ ರೆಡ್ಮಿ ನೋಟ್ 7 Proಲಿ ಡ್ಯುಯಲ್ 4G ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿ ಅಂದರೆ ಸೆಟ್ಟಿಂಗ್ಸಲ್ಲಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಡೌನ್ ಬಂದರೆ ನಿಮಗೆ ಡೇಟಾ ಈಸ್ ಆನ್ ಕೆಳಗಡೆ ಡ್ಯುಯಲ್ 4G ಇದೆ, ಅದನ್ನು ನೀವು ಆನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ 2 ಸಿಮ್ ನಿಮಗೆ 4G ಆಗಿ ವರ್ಕ್ ಆಗುತ್ತೆ. ನೀವು ಪ್ರೀವಿಯಸ್ ಡ್ಯುಯಲ್ ಸಿಮ್ ಮೊಬೈಲೆಲ್ಲ ನೋಡ್ಬೋದು, ಒಂದು ಸಿಮ್ಮು 4G ಆದರೆ ಇನ್ನೊಂದು ಸಿಮ್ಮು 3G ಆಗಿ ಆ್ಯಕ್ಟಿವೇಟ್ ಆಗಿರುತ್ತೆ. ಬಟ್ ಇವಾಗ ನಿಮಗೆ ರೆಡ್ಮಿ ನೋಟ್ 7 Proಲಿ ಸಿಮ್ ಕಾರ್ಡ್ ನಿಮಗೆ 4G ಆಗಿ ಯೂಸ್ ಮಾಡ್ಬೋದು. ನಾನು ನಿಮಗೆ ಲಾಸ್ಟ್ ಫೀಚರ್ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇನ್ಕಮಿಂಗ್ ಕಾಲ್ ಸೆಟ್ಟಿಂಗ್ಸಲ್ಲಿ ಒಂದು ಸ್ವಲ್ಪ ಫೀಚರ್ಸ್ ಇದೆ. ಇದೇನು ಅಂತ ಅಂದರೆ ಇವಾಗ ನೋಡಿ ಇಫ್ ಇನ್ ಕೇಸ್ ಏನಾದರೂ ನೀವು ಮೊಬೈಲ್ ಏನಾದರೂ ಒಂದು ಟೇಬಲ್ ಮೇಲೆ ಇಟ್ಟಿರ್ತೀರಾ, ನೀವೇನ ಕೆಳಗಡೆ ಇಟ್ಟಿದ್ದಾಗ ಮೊಬೈಲ್ ರಿಂಗ್ ಆಗಬಾರ್ದು, ಸೈಲೆಂಟ್ ಆಗಿರಬೇಕು, ಅಥವಾ ನೀವು ಕೈಲಿ ಹಿಡ್ಕೊಂಡಿದ್ದಾಗ ಮಾತ್ರ ರಿಂಗ್ ಆಗಬೇಕು. ಈ ರೀತಿಯಾಗಿ ಒಂದು 5 ಫೀಚರ್ಸ್ ಇದೆ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಮಾಡಿದರೆ ನಿಮ್ಮ ರೆಡ್ಮಿ ನೋಟ್ 7 Proಲಿ ಕಾಲ್ ಸೆಟ್ಟಿಂಗ್ಸ್ಗೆ ಹೋಗಿ, ಕಾಲ್ ಸೆಟ್ಟಿಂಗ್ಸಲ್ಲಿ ನೀವು ಇನ್ಕಮಿಂಗ್ ಕಾಲ್ ಸೆಟ್ಟಿಂಗ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ 1, 2, 3, 4, 5, 6 ಫೀಚರ್ಸ್ ಇದೆ. ಫಸ್ಟ್ ಬಂದು ಫ್ಲಿಪ್ ಟು ಸೈಲೆನ್ಸ್ ರಿಂಗರ್. ಫ್ಲಿಪ್ ಟು ಸೈಲೆನ್ಸ್ ರಿಂಗರ್ ಏನು ಅಂತ ಅಂದರೆ ಇಫ್ ಇನ್ ಕೇಸ್ ನೀವೇನಾದರೂ ಡಿಸ್ಪ್ಲೇ ಇರುತ್ತಲ್ಲ, ಡಿಸ್ಪ್ಲೇನ ಟೇಬಲ್ ಮೇಲೆ ಇಟ್ಟಿರ್ತೀರ, ಡಿಸ್ಪ್ಲೇ ಡೌನ್ ಮಾಡಿ ಮೀನ್ಸ್ ಮೊಬೈಲ್ನ ಉಲ್ಟಾ ಮಾಡಿ ಇಟ್ಟಿರ್ತೀರ. ಇಟ್ಟಿದ್ದಾಗ ನಿಮ್ಮ ಮೊಬೈಲು ರಿಂಗ್ ಆಗೋದಿಲ್ಲ, ಇದು ಸೈಲೆಂಟಾಗಿ
ಸೈಲೆಂಟಾಗಿ ರಿಂಗ್ ಆಗುತ್ತೆ. ಇದನ್ನೇ ಫ್ಲಿಪ್ ಟು ಸೈಲೆನ್ಸ್ ರಿಂಗರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೈಟ್ ರಿಂಗರ್ ವೆನ್ ಲಿಫ್ಟೆಡ್. ಇಫ್ ಇನ್ ಕೇಸ್ ಇಲ್ಲಿ ನೋಡಿ, ಇವಾಗ ಮೊಬೈಲ್ ಏನಾದ್ರು ಜೋರಾಗಿ ರಿಂಗ್ ಆಗ್ತಾ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಆ ಮೊಬೈಲ್ನ ಲಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಕಾಲರ್ ಟ್ಯೂನ್ ಕಡಿಮೆ ಆಗುತ್ತೆ. ಇದನ್ನ ಕ್ವೈಟ್ ರಿಂಗರ್ ವೆನ್ ಲಿಫ್ಟೆಡ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಇನ್ಕ್ರೀಸಿಂಗ್ ರಿಂಗ್ ಟೋನ್ ವಾಲ್ಯೂಮ್. ಇದೇನು ಅಂತಂದರೆ ನಿಮ್ಗೆ ಇವಾಗ ಕಾಲ್ ಬರ್ತಾ ಇರುತ್ತೆ. ಕಾಲ್ ಬಂದಾಗ ನೀವು ಇನ್ ಕೇಸ್ ನೀವೇನ ರಿಸೀವ್ ಮಾಡಲಿ ಅಂದರೆ ಫಸ್ಟ್ ರಿಂಗು ಸೆಕೆಂಡ್ ರಿಂಗ್ ಆಗಿದ ತಕ್ಷಣ ನಿಮಗೆ ಇನ್ನೂ ಜೋರಾಗಿ ಆಟೋಮೆಟಿಕ್ಕಾಗಿ ರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಫ್ಲ್ಯಾಶ್ ವೆನ್ ರಿಂಗಿಂಗ್. ಫ್ಲ್ಯಾಶ್ ವೆನ್ ರಿಂಗಿಂಗ್ ಅಂತ ಅಂದರೆ ಇಲ್ಲಿ ಇದನ್ನೇನಾದರೂ ನೀವು ಆನ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ತೋರಿಸ್ತಾ ಇದೆ, ಇನ್ಕಮಿಂಗ್ ಕಾಲ್ಸ್ ಬರ್ತಾ ಇರುತ್ತೆ, ಇನ್ಕಮಿಂಗ್ ಕಾಲ್ ಬರ್ತಾ ಇದೆ ಅಂತ. ಇದನ್ನ ಫ್ಲ್ಯಾಶ್ ವೆನ್ ರಿಂಗಿಂಗ್ ಅಂತ ಕರೀತಾರೆ. ದ ನೆಕ್ಸ್ಟ್ ಪ್ರಾಕ್ಸಿಮಿಟಿ ಸೆನ್ಸರ್. ಪ್ರಾಕ್ಸಿಮಿಟಿ ಸೆನ್ಸರ್ ನೀವೇನಾದ್ರು ಆನ್ ಮಾಡಿದಾಗ ಇದೇನಾಗುತ್ತೆ ಅಂದರೆ ನಿಮ್ಮ ಏನಾದರೂ ಕಿವಿ ಹತ್ರ ಮಾತಾಡೋಕೆ ಇಟ್ಕೊತಿರಲ್ಲ, ಅವಾಗ ಆ ಡಿಸ್ಪ್ಲೇ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇದನ್ನ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಫೀಚರ್ ಏನು ಅಂತಂದರೆ ಇದು ಮ್ಯೂಟ್ ಫಸ್ಟ್ ರಿಂಗ್. ಮ್ಯೂಟ್ ಫಸ್ಟ್ ರಿಂಗ್ ಅಂತ ಅಂದರೆ ಏನಾದರೂ ಅನ್ನೋನ್ ನಂಬರಿಂದ ಏನೋ ಕಾಲ್ ಬಂದಾಗ ಫಸ್ಟ್ ರಿಂಗು ಮ್ಯೂಟ್ ಆಗಿರುತ್ತೆ. ಇದನ್ನ ಮ್ಯೂಟ್ ಫಸ್ಟ್ ರಿಂಗ್ ಅಂತ ಕರೀತಾರೆ. ನೋಡಿದ್ರಲ್ಲ ವೀಕ್ಷಕರೇ, ರೆಡ್ಮಿ ನೋಟ್ 7 Pro ಫೀಚರ್ಸ್ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ kannagizboard.com ಪೇಜ್ಗೆ ಭೇಟಿ ನೀಡಿ. ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಔಟ್.